ಅವ್ರು ಯಾವತ್ತೂ ಬಾಯ್ ಬಿಟ್ಟು ಹೇಳ್ದೇ ಇದ್ರು ಮನ್ಸೊಳಗೆ ಅದೇ ಫೀಲಿಂಗ್ ಇದೆ ಅಂತ ಅನ್ಕೋತೀನಿ ಅಕ್ಕ. ಅಖಿಲ್ ಅಂತೂ ಯಾವಾಗ್ಲೂ ಹಾಗೆ ಮಾತಾಡ್ತಾನೆ. ನನ್ ಗಂಡ ಬದುಕಿದ್ 3 ತಿಂಗಳಾದ್ರೂ 30 ಸಲ ಮಾತಾಡಿದಾನೆ. ಹಾ, ಅದಕ್ಕೆ ನಾವೆಲ್ಲ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ನಮ್ ಲೇಡೀಸ್ ಪವರ್ ಏನಂತ ತೋರಿಸ್ಬೇಕು. ಹೆಣ್ಮಕ್ಳು ಅಡ್ಗೆ ಮನೆ ಕುರಿಗಳಲ್ಲ, ಗುಲಾಮ್ರಂತೂ ಅಲ್ವೇ ಅಲ್ಲ ಅಂತ ಪ್ರೂವ್ ಮಾಡ್ಬೇಕು. ನಮ್ ಕೆಲ್ಸನೇ ದೊಡ್ಡ ಕೆಲ್ಸ ಅಂತ, ಗಂಡಸರು ಮಾಡೋ ಕೆಲ್ಸಕ್ಕೆ ನಮ್ ಕೆಲ್ಸ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಅವ್ರಿಗೆ ಗೊತ್ತಾಗೋ ಹಾಗೆ ಮಾಡ್ಬೇಕು. ನಾವು ಮಾಡೋ ಕೆಲ್ಸನ ಗಂಡಸರು ಮಾಡ್ಬೇಕು ಅಂತ ಹೇಳ್ಬೇಕು. ಮಾಡಕ್ ಆಗದೆ ಇದ್ರೆ ಅವ್ರ ಹೆಂಗಸರಿಗೆ ಸಾರಿ ಹೇಳ್ಬೇಕಾದ್ದೆ. ಬನ್ನಿ 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 ಬನ್ನಿ. ಸ್ಟ್ರೈಕ್ ಸ್ಟ್ರೈಕ್ ಸ್ಟ್ರೈಕ್. ಹೆಣ್ಣು ಅಂದ್ರೆ ಅಬಲೆ ಅಲ್ಲ, ಸಬಲೆ. ಹೆಣ್ಣು ಅಂದ್ರೆ ಅಡ್ಗೆ ಮನೆ ಕುರಿ ಅಲ್ಲ, ಹುಲಿ ಮೇಲ್ ಕೂತಿರೋ ದುರ್ಗಾ ಮಾತೆ. ಗಂಡಸ್ರು ಮೇಲೂ ಹೆಂಗಸ್ರು ಕೀಳು ಅನ್ಬೇಡಿ. ಗಂಡಸ್ರ ಕೆಲ್ಸ ಹೆಂಗಸ್ರ ಕೆಲ್ಸ ಸಮಾನ. ಹೆಣ್ಮಕ್ಳು ಅಮರ್ ರಹೇ. ಚಿಕ್ಕಮ್ಮ ಚಿಕ್ಕಮ್ಮ, ಆಂಟಿ, ಹೆಣ್ಣು ಮಕ್ಕಳಿಗೆ ಜಯವಾಗಲಿ, ಪುರುಷ ಅಹಂಕಾರ ನಾಶವಾಗಲಿ. ಇವತ್ತಿನಿಂದ ನಾನು ನನ್ನ ಸೊಸೆ ಅಂದ್ರು ಯಾವ ಕೆಲ್ಸನೂ ಮಾಡೋದಿಲ್ಲ. ನಾನು ಕೂಡ ಮಾಡಲ್ಲ. ನಿಮ್ ಕೆಲ್ಸ ನಮ್ ಕೆಲ್ಸ ಎಲ್ಲ ನೀವೇ ಮಾಡ್ಬೇಕು. ಹಾ, ನೋಟಿಸ್ ಕೊಡ್ದೇನೆ ಈ ತರ ಸ್ಟ್ರೈಕ್ ಮಾಡಿದ್ರೆ ಹೇಗೆ? ಬೆಳಿಗ್ಗೆ ನಿಮ್ ಅತ್ತಿಗೆಗೆ ತಮಾಷೆ ಮಾಡ್ತಿದ್ದೆ ಅಭಿ, ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾಳ ಅನ್ಸುತ್ತೆ. ಏನಂದೆ ಅಣ್ಣ? ಕಷ್ಟಪಡೋದೆಲ್ಲ ಗಂಡಸ್ರೆ ಅಲ್ಲ, ಹೆಂಗಸರ್ಗೆ ಏನ್ ಕೆಲ್ಸ ಇರತ್ತೆ? ನಾವು ಆಫೀಸಿಗೆ ಹೋಗಿದ ತಕ್ಷಣ ಬೆಡ್ ಮೇಲೆ ಬೆಡ್ಶೀಟ್ ಹಾಕೊಂಡು ಮಲ್ಕೊಳ್ಳೋದಷ್ಟೇ. ಸಾಯಂಕಾಲ ಡಿನ್ನರ್ ಮಾಡ್ತೀರ, ಮಧ್ಯದಲ್ಲಿ ಟಿವಿನೋ ಫೋನೋ ನೋಡ್ತೀರಾ, ಇಲ್ಲ ಅಂದ್ರೆ ಗೋರ್ಕೆ ಹೊಡ್ಕೊಂಡು ನಿದ್ದೆ ಮಾಡ್ತೀರಾ. ಹೌದು, ನಾವು ಮಾಡೋ ಕೆಲಸ ಇವ್ರು ಒಂದಿನನೂ ಮಾಡಕ್ಕಾಗಲ್ಲ ಅಣ್ಣ. ಅಷ್ಟಕ್ಕೂ ನಾವ್ ಇಲ್ದೇ ಇದ್ರೆ ಇವ್ರಿಗೆ ಜೀವನನೇ ಇಲ್ಲ. ಆದ್ರೆ ನಾನ್ ಚಿಕ್ಕ ಹುಡ್ಗ ಅಲ್ವಾ ಚಿಕ್ಕಪ್ಪ, ಬಟ್ಟೆ ಹೇಗ್ ಒಗೆಯೋದು? ಅಣ್ಣ, ನೀನ್ ಬಟ್ಟೆ ಹೋಗುದ್ಬಿಡು. ಓಕೆ, ನೆಕ್ಸ್ಟ್. ಮನೆ ಗುಡಿಸಿ ತೇವದ್ ಬಟ್ಟೆ ಒರೆಸ್ಬೇಕು. ಪರ್ಕೆ ಇರೋಷ್ಟು ಹೊಟ್ಟೆ ಇಲ್ಲ ಚಿಕ್ಕಪ್ಪ, ನಾನ್ ಹೇಗ್ ಕಸ ಗುಡಿಸ್ಲಿ ಚಿಕ್ಕಪ್ಪ? ಓಕೆ, ನಾನೇ ಗುಡಿಸ್ತೀನಿ. ಹಾ, ನೆಕ್ಸ್ಟ್. ಮನೆ ಮುಂದೆ ನೀರ್ ಹಾಕಿ ರಂಗೋಲಿ ಹಾಕ್ಬೇಕು. ರಾಕಿ, ರಂಗೋಲಿ ಅಲ್ವಾ, ಇಟ್ಬಿಡು. ಓಕೆ ಡ್ಯಾಡಿ. ಓಕೆ. ಪಾತ್ರೆನೂ ತೊಳಿಬೇಕು. ಓಹೋ, ಓಹ್, ಅಷ್ಟೇ ಅಲ್ವಾ? ಅಷ್ಟೇ ತಾನೆ? ನಾನೇ ಅಲ್ವಾ ಬ್ಯಾಲೆನ್ಸ್ ಅಲ್ವಾ? ನಾನೇ ಪಾತ್ರೆ ತೊಳಿತೀನಿ. ಸರಿ, ಹೋಗಿ ನಿಮ್ ಕೆಲ್ಸನ ಶುರು ಹಚ್ಕೊಳ್ಳಿ. ಹೋಗಿ ಹೋಗಿ ಹೋಗಿ. ಇದ್ಯಾವ ರಂಗೋಲಿ ರಾಕಿ? ಪಾರಿವಾಳದ ರಂಗೋಲಿ ಅಜ್ಜಿ. ಮತ್ತೆ ಪಾರಿವಾಳ ಎಲ್ಲೋ? ಕೋಳಿ ಬಂದಿದ್ದಕ್ಕೆ ಹಾರೋಯ್ತು. ಮತ್ತೆ ಕೋಳಿಯಲ್ಲಿ
ಪಕ್ಕದ ಮನೆಯವರು ಕುಯ್ಕೊಂಡ್ ತಿನ್ಬಿಟ್ರು ದೊಡಮ್ಮ. ಲೇ ಅಯ್ಯೋ ಏಯ್, ರಂಗೋಲಿ ಹಾಕಕ್ ಬರ್ದೇ ಇದ್ರು ಮಾತು ಮಾತ್ರ ಚೆನ್ನಾಗ್ ಆಡ್ತೀಯ. ಹೌದು, ಒಳಗಡೆ ನಮ್ಮ ಯಜಮಾನ್ರು ಏನ್ ಮಾಡ್ತಿದಾರೋ ಏನೋ. ಇರಿ ಇರಿ. ತಕದಿಮಿತಾಂ ತಳಾಂಗು ತಕಜುಂ 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 ತಳಾಂಗು ತಕಜುಂ. ಬೇಕಿತ್ತ ಇದೆಲ್ಲ ನನ್ನ ಹತ್ರನೇ ಕಿರಿಕ್ ಮಾಡ್ತೀಯಾ? ಲೋ, ನಿನಗೂ ನಿನ್ ಹೆಂಡತಿಗೂ ನನ್ನ ಕೆಳಗ್ ಬೀಳ್ಸೋದ್ ಬಿಟ್ಟು ಬೇರೆ ಕೆಲ್ಸನೇ ಇಲ್ವೇನಾ ಅಮ್ಮ? ಎದ್ದೇಳು, ಸೈಡಿಗೆ ಹೋಗಿ ಒಂದ್ ಮೂಲೆಲ್ಲ ಕುತ್ಕೋ. ಎತ್ತೆ ಈ ಕಡೆ ಬಂದೆ ಅಂದ್ರೆ ಕಾಲ್ ಮುರಿದು ಹಾಕಿ ವೀಲ್ ಚೇರ್ ಅಲ್ಲಿ ಕೂಡ್ಸ್ಬಿಡ್ತೀನಿ ಅಷ್ಟೇ. ಹೋಗ. ಯಪ್ಪ, ನಾನ್ ಬಟ್ಟೆನೋ ಹೋಗುದ್ನೋ ಅಥವಾ ಬಟ್ಟೆನೇ ನನ್ನ ಒಗಿತೋ ಗೊತ್ತಾಗ್ತಾ ಇಲ್ಲ. ಅಮ್ಮ, ಕೈ ಹಾಕೋ ಕೆಲ್ಸನೇ ಮಾಡ್ತಿಲ್ವಲ್ಲ. ಒಂದ್ ವಿಕೆಟ್ ಡೌನು. ಇದು ಮನೇನ ಇಲ್ಲ ಸಿಂಗಾಪುರ್ ಪ್ಯಾಲೇಸಾ? ಅಮ್ಮ, ಇಷ್ಟೊಂದು ದೊಡ್ಡದಾಗಿದ್ದಿಲ್ಲ ಅಣ್ಣ. ಎಲ್ಲ ಗುಡ್ಸಿ ನೆಲ ಒರೆಸೋಷ್ಟ್ರಲ್ಲಿ ನನ್ನ ಮೈಲಿದ್ ಪ್ರಾಣ ಎಲ್ಲ ಹೋಯ್ತು. ಅಜ್ಜಿ, ಆರ್ತಿ ತಗೊಳ್ಳಿ. ಮಮ್ಮಿ, ಆರ್ತಿ. ಏನ್ ರಾಕಿ, ಯಾವಾಗ ನೀನ್ ಪೂಜೆ ಶುರು ಮಾಡಿದ್ದೆ? ಇವಾಗ ಆರ್ತಿ ಕೊಡ್ತಿದ್ಯಲ್ಲ? ಈ ಆರ್ತಿ ಆರೋಗೋದ್ರ ಮುಂಚೆ ತಗೋ ಮಮ್ಮಿ, ಇಲ್ಲಾಂದ್ರೆ ಮತ್ತೆ ಹಚ್ಚಕ್ ನನ್ ಕೈಲಿ ಆಗಲ್ಲ. ಮೂರ್ ವಿಕೆಟ್ ಡೌನ್ ಆಗಿದ್ದಾವೆ. 4ನೇ ವಿಕೆಟ್ ಎಲ್ಲಿ?
ಕಟ್ ಮಾಡಿದ್ದಾಯ್ತು, ಅಡ್ಗೆ ಹೇಗ್ ಮಾಡೋದು? ಆಗ್ಲೇ ದೋಸೆ ಮಾಡ್ದ್ಯಲ್ಲ ಅಭಿ, ಹಾಗೆ ಮಾಡೋಣ. ನನಗೆ ದೋಸೆ ಹಾಕಕ್ ಮಾತ್ರ ಬರುತ್ತೆ ಅಣ್ಣ, ಅಡ್ಗೆ ಮಾಡಕ್ ಬರಲ್ಲ. ಹಾ ಅಣ್ಣ, ಇಂಟರ್ನೆಟ್ ಅಲ್ಲಿ ಕುಕಿಂಗ್ ವಿಡಿಯೋಸ್ ಇರ್ಬೇಕಾದ್ರೆ ಸುಮ್ನೆ ಯಾಕೆ ಟೆನ್ಷನ್? ಹಾ, ಗುಡ್ ಐಡಿಯಾ. ವಿಡಿಯೋ ನೋಡ್ತಾ ರೆಸಿಪಿನ ಟಕ ಅಂತ ಹೇಳು, ನಾನು ಮಾಡಿ ಮುಗಿಸ್ತೀನಿ. ಹಾ, ಕಿಚನ್ ನ ಕಿಷ್ಕಿಂದ ಕಾಡ್ ತರ ಮಾಡಿದಿರಲ್ರೋ. ಕಿಚನ್ ಅಲ್ಲಿ ಯಾಕೆ ಇಷ್ಟೊಂದು ಶೆಕೆ ಆಗ್ತಿದೆ? ನಾವ್ ದಿನ ಇದೇ ಶೆಕೆಲೆ ಅಡ್ಗೆ ಮಾಡೋದ್ ಗೊತ್ತಾ? ಏನಂದ್ರೆ ಆ ಎಕ್ಸಾಸ್ಟ್ ಫ್ಯಾನ್ ನ ಆನ್ ಮಾಡಿ, ಗಾಳಿ ಹೊರಗೆ ಹೋಗುತ್ತೆ. ಹೋಗುತ್ತೆ ಹಾ, ಹೋಗುತ್ತೆ. ಸರಿ ಅಣ್ಣ. ಆನ್ ಮಾಡ್ತೀನಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಟೇಸ್ಟಿ ಆಗಿಲ್ವಾ? ಒಂಚೂರು ಚೆನ್ನಾಗಿಲ್ವಾ? ತುಂಬಾ ತುಂಬಾ ಚೆನ್ನಾಗಿದೆ ಅಭಿ, ತುಂಬಾನೇ. ಮನೆ ಕೆಲಸ ಮಾಡಿ ಸೊಸೆರು ಆಫೀಸ್ ಕೆಲಸ ಮಾಡ್ತಾರೆ. ದಿನನ ನಮ್ ಕೈಯಲ್ಲಾಗಲ್ಲ. ಒಂದೇ ದಿನಕ್ಕೆ ನಮ್ ಜನ್ಮಕ್ಕಾಗೋಷ್ಟು ಕೆಲಸ ಮಾಡಿದೀವಿ. ದಿನ ಮನೇಲಿ ಇಷ್ಟ ಕೆಲಸ ಇರುತ್ತಂತ ನಮ್ಗೆ ಗೊತ್ತಿರ್ಲಿಲ್ಲ. ಅಷ್ಟಕ್ಕೂ ದಿನ ಹೇಗ್ ಇಷ್ಟೊಂದು ಕೆಲಸ ಮಾಡ್ತಿದ್ರಿ? ಈಗ ಅರ್ಥ ಆಯ್ತಾ ನಿಮ್ಗೆ ಮನೇಲಿ ನಾವ್ ಎಷ್ಟ್ ಕಷ್ಟ ಪಡ್ತಿದೀವಿ ಅಂತ? ಅರ್ಥ ಆಯ್ತು. ಅದಕ್ಕೆ ನಿಜವಾಗ್ಲೂ ನೀವೆಲ್ಲ ಹೆಣ್ಮಕ್ಳು ಗ್ರೇಟ್. ನಾವು ಆಡಿದ ಮಾತುಗಳನ್ನೆಲ್ಲ ನಾವು ವಾಪಸ್ ತಗೊಳ್ತಾ ಇದೀವಿ. ಹೆಣ್ಮಕ್ಳ ನಿಮ್ಗೊಂದ್ ಸಲ್ಯೂಟ್. ನಮ್ಮನ್ ಕ್ಷಮಿಸಿ, ನಾವು ತಪ್ಪಾಗಿ ಮಾತಾಡಿದ್ವಿ. ಹೆಣ್ಮಕ್ಳು ಯಾವಾಗ್ಲೂ ಮನೆಯಲ್ಲೇ ಇರ್ತಾರೆ. ಅವ್ರಿಗೇನ್ ಕೆಲಸ ಇರುತ್ತೆ? ಮನೆ ಗುಡಿಸಿ, ಪಾತ್ರೆ ತೊಳೆದು, ಅಡಿಗೆ ಮಾಡಿ, ಬಟ್ಟೆ ಒಗೆಯೋದ್ ಬಿಟ್ರೆ ಅವ್ರೇನ್ ಕಷ್ಟಪಡ್ತಾರೆ ಅಂತ ಎಲ್ರೂ ಅನ್ಕೊಳ್ತಾರೆ. ಆದ್ರೆ ಅವ್ರೆಷ್ಟು ಕಷ್ಟಪಡ್ತಾರೆ ಅಂತ ನೀವು ಒಂದಿನ ನಮ್ ತರ ಕೆಲಸ ಮಾಡಿ ನೋಡಿ. ನಾವು ಕಷ್ಟಪಟ್ಟು ಮಾಡಲ್ಲ ರೀ, ನಿಮ್ಗೋಸ್ಕರ ಇಷ್ಟಪಟ್ಟು ಮಾಡ್ತೀವಿ. ಅದಕ್ಕೆ ನಮಗ್ ಕಷ್ಟ ಅನ್ಸಲ್ಲ. ಹೊರಗ್ ನೀವು ನಮ್ಗೋಸ್ಕರ ಕಷ್ಟ ಪಡ್ತೀರಾ, ಅದಕ್ಕೆ ನೀವು ಮನೇಲಿದ್ದಾಗ ಸಂತೋಷವಾಗಿರ್ಲಿ ಅಂತ ನಾವ್ ಆಸೆ ಪಡೋದು. ನೀವ್ ಹೇಳಿದ್ದೆಲ್ಲ ಕೆಲ್ಸನೂ ಮಾಡೋದು. ಗಂಡ್ಮಕ್ಳು ಹೆಚ್ಚು ಹೆಣ್ಮಕ್ಳು ಕಮ್ಮಿ ಅಂತಲ್ಲ. ಅವ್ರವ್ರ ಕೆಲ್ಸ ಅವ್ರಿಗೆ ದೊಡ್ಡದು, ಅವ್ರವ್ರ ಕಷ್ಟ ಅವ್ರಿಗೆ ಹೆಚ್ಚು. ಒಬ್ರನ್ನೊಬ್ರು ಗೌರವಿಸ್ಬೇಕು, ಅರ್ಥ ಮಾಡ್ಕೋಬೇಕು. ಆಗ ಯಾವ ಸಮಸ್ಯೆನೂ ಬರೋ
ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಪಾವನಿ ವಸು ನನ್ನ ಕೆಳಗ್ ಬೀಳಿಸ್ಬೇಕು ಅಂತ ಈ ಮೆಟ್ಲ ಹತ್ರ ರಂಗೋಲಿ ಪ್ಲೇಟ್ ಇಟ್ಟು ಪ್ಲಾನ್ ಮಾಡಿದ್ದಾರೆ. ಮಾಡ್ತೀನಿ ಅವ್ರಿಗೆ. ಹಾ ಅತ್ತೆ, ಆಂಟಿ, ಇಲ್ಲಿ ರಂಗೋಲಿ ಇಟ್ಟಿದ್ದು ಅಕ್ಕಂದ್ರಲ್ಲ, ನಾನು. ಅಯ್ಯೋ, ನಿನ್ ಮುಖ ಮುಚ್ಚ. ನನ್ ಮೇಲೆ ಯಾಕೆ ಅಷ್ಟೊಂದು ಕೋಪ? ನಿನ್ನ ಕೆಳಗ್ ಬೀಳ್ಸ್ಬೇಕು ಅಂತ ಈ ಪ್ಲೇಟ್ ನ ಇಲ್ಲಿ ಇಡ್ಲಿಲ್ಲ ಆಂಟಿ. ಮತ್ತೆ ರಂಗೋಲಿ ಹಾಕೋಣ ಅಂತಿಟ್ಟೆ. ಏನು, ನೀನು ರಂಗೋಲಿ ಹಾಕ್ಬೇಕು ಅನ್ಕೊಂಡ್ಯಾ? ಲೇ, ನಿನ್ ಕೈ ಮುಗಿತೀನಿ ಕಣೆ. ಇನ್ಯಾವತ್ತೂ ಈ ತರ ದಾರುಣವಾದ, ದುರ್ಮಾರ್ಗವಾದ, ಹಿಂಸಾವಾದ ಆಲೋಚನೆಗಳನ್ನ ಮಾಡ್ಬೇಡ್ವೆ. ನಿನಗ್ ಪುಣ್ಯ ಬರುತ್ತೆ ಕಣೆ. ಯಾವತ್ತು ರಂಗೋಲಿ ಹಾಕ್ತಿರೋಳು ಇವತ್ತು ಹಾಕೋಣ ಅನ್ಕೊಂಡ್ರೆ ಇಷ್ಟೊಂದ್ ರಾದಂತನಾ? ರಂಗೋಲಿ ಹಾಕೊಂತ ಯಾರಮ್ಮ ನಿನ್ಗೆ ಹೇಳಿದ್ದು? ಯಾರು ಹೇಳಿಲ್ಲ, ನಾನೇ ಹಾಕ್ಬೇಕು ಅನ್ಕೊಂಡೆ. ಯಾಕೆ ಈ ತರ ನನ್ ಸೊಂಟ ಮುರಿಯಕ್ಕ? ಇಲ್ಲ ಆಂಟಿ, ರಂಗೋಲಿ ಹಾಕಿ ಅತ್ತೆನ ಇಂಪ್ರೆಸ್ ಮಾಡೋಣ ಅನ್ಕೊಂಡೆ. ನಿಮ್ಮ ಅತ್ತೆನ ಇಂಪ್ರೆಸ್ ಮಾಡಕ್ ಹೋಗಿ ನಮ್ಮ ಅತ್ತೆನ ಕಂಪ್ರೆಸ್ ಮಾಡ್ತೀಯಾ? ಲೋ, ಅದು ಇಂಪ್ರೆಷನ್ ಅಲ್ಲ ಕಣೋ, ನೀನ್ ನನ್ನ ಕಂಪ್ರೆಸ್ ಮಾಡ್ತಿದ್ಯಾ? ಓಕೆ. ಲೇ ಹುಚ್ಚಿ, ಇದೆಲ್ಲ ಬೇಕೇನೆ ನಿನ್ಗೆ? ನಿಮ್ ಅತ್ತೆನ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಬುದ್ಧಿವಂತಿಕೆ ಇರ್ಬೇಕು ಕಣೆ. ಕೆಲ್ಸ ಕಾರ್ಯ ಮಾಡ್ಬೇಕು, ತಾಳ್ಮೆ ಸಹನೆ ಇರ್ಬೇಕು. ಇದ್ಯಾವುದು ಇಲ್ದೆ ನೀನ್ ಯುದ್ಧ ಮಾಡ್ತೀನಿ ಅಂದ್ರೆ ಬಲಿಯಾಗೋದು ನಾನೇ ಕಣೆ. ಅರ್ಥ ಮಾಡ್ಕೊಳೆ ಪ್ಲೀಸ್ ಕಣೆ. ಇಲ್ಲ ನೋಡು, ನಮಗ್ ಬರ್ದೇ ಇರೋ ಕೆಲ್ಸನ ನಾವ್ ಯಾವತ್ತೂ ಮಾಡ್ಬಾರ್ದು. ಅರ್ಥ ಆಯ್ತಲ್ವಾ ಹನಿ ಡಾರ್ಲಿಂಗ್? ನಮ್ಮ ಅತ್ತೆನ ಫಾಲೋ ಮಾಡು. ನೋ, ನಾನು ಬಗ್ಗೋದೇ ಇಲ್ಲ. ನಾನು ಒಂದ್ ಒಳ್ಳೆ ಕೆಲ್ಸನ ಮಾಡ್ತೀನಿ, ನಿಮ್ ಎಲ್ಲರ ಹತ್ರ ಗ್ರೇಟ್ ಅಂತ ಅನಿಸ್ಕೋತೀನಿ. ಈ ಹಾರಿಕಾ ಅಂದ್ರೆ ಯಾರು ಅಂತ ಪ್ರೂವ್ ಮಾಡ್ತೀನಿ, ನೋಡ್ತೀರಿ. ಅಯ್ಯೋ, ನಿನ್ನ ಮುಖ ಮುಚ್ಚ. ನೀನ್ ನೋಡ್ಕೋತೀಯ? ನಿನ್ ಕೈಲಿ ಏನಾಗತ್ತೆ? ಯಾಕ್ರಿ, ಯಾಕಾಗಲ್ಲ? ನಾನು ಓದ್ಕೊಂಡಿಲ್ವಾ? ಬರೀ ಓದಿದ್ರೆ ಸಾಲಲ್ಲ ಹಾರಿಕಾ, ಅನುಭವ ಕೂಡ ಇರ್ಬೇಕು. ಹೌದಮ್ಮ, ಆಫೀಸ್ ನೋಡ್ಕೊಳ್ಳೋದು, ಈವೆಂಟ್ ಮಾಡೋದು ಅಂದ್ರೆ ಸುಮ್ನೆ ಅಲ್ಲ. ನನ್ ಕೈಲಿ ಆಗತ್ತೆ ಮಾವ. ನಿಮ್ ಭಾಸ್ಕರ್ ಭಾವ ಅಖಿಲೆ ಆಗಲ್ಲ ಅಂತಿರ್ಬೇಕಾದ್ರೆ ನೀನ್ ಹೇಗೆ ಮಾಡ್ತೀಯಾ? ಅವಳು ನೋಡ್ಕೋತಾಳೆ ಚಿಕ್ಕಮ್ಮ, ಅವಳ ಕೈಲಿ ಆಗತ್ತೆ. ಆಫೀಸ್ ಕೆಲ್ಸನ ಅವಳಿಗೆ ಒಪ್ಸಿ. ಹೊಸವ್ರೆ ಬೇಡರಿ, ಹಾರಿಕಾಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅವಳ ಕೈಯಲ್ಲಾಗಲ್ಲ. ನನ್ ಕೈಲಿ ಆಗತ್ತೆ ಬಾವಾ, ನಮ್ದು ಕೂಡ ಬಿಸ್ನೆಸ್ ಫ್ಯಾಮಿಲಿನೇ. ನಮ್ ಮಾಮ್ ಮಾಡಿರೋ ಎಷ್ಟೊಂದು ಪ್ರಾಜೆಕ್ಟ್ಸ್ ನಲ್ಲಿ ನಾನು ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದ್ದೆ. ನಮ್ ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಒಬ್ಳಾಗಿ ಕೆಲಸ ಮಾಡಿದೀನಿ. ಒಂದು ಕಂಪನಿಲಿ ಒನ್ ಆಫ್ ದಿ ಡೈರೆಕ್ಟರ್ ಆಗೋದೇ ಬೇರೆ, ಇವೆಂಟ್ಸ್ ಮಾಡೋದೇ ಬೇರೆ. ಅಲ್ಲಿ ಜೊತೆಗಿರೋ ಡೈರೆಕ್ಟರ್ಸ್ ಕೂಡ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಭಾಸ್ಕರ್ ಭಾವ ಅವರು ಅಖಿಲ್ ಹೆಲ್ಪ್ ಮಾಡ್ತಾರೆ. ಬೇಡ ಅದ್ಕೆ, ಅವಳಿಗೇನು ಗೊತ್ತಿಲ್ಲ, ಅನಾವಶ್ಯಕವಾಗಿ ಅವಳಿಗೆ ಸಪೋರ್ಟ್ ಮಾಡಬೇಡಿ. ಹೌದಮ್ಮ, ಅವಳೇನೋ ಮಾಡಕ್ ಹೋಗಿ ಇನ್ನೇನೋ ಆದ್ರೆ ಈವೆಂಟ್ ಎಲ್ಲ ಹಾಳಾಗೋಗುತ್ತೆ. ಕಂಪ್ನಿಗಿರೋ ಒಳ್ಳೆ ಹೆಸರು ಹೋಗಿ ಕೆಟ್ಟ ಹೆಸರು ಬರುತ್ತೆ. ಹೆಸರು ಒಂದೇ ಅಲ್ಲ, ತುಂಬಾ ದುಡ್ಡು ಲಾಸ್ ಆಗುತ್ತೆ. ಅನುಭವ ಇಲ್ದವ್ರಿಗೆ ಯಾವ ಕೆಲ್ಸನೂ ಒಪ್ಪಿಸಬಾರ್ದು. ಯಾವುದೋ ಒಂದ್ ಕೆಲ್ಸ ಒಪ್ಪಿಸಿದ್ರೆ ಅಲ್ವಾ ಚಿಕ್ಕಮ್ಮ ಅನುಭವ ಬರೋದು. ಕಷ್ಟನೋ ನಷ್ಟನೋ ನಾನ್ ಆಫೀಸ್ ನೋಡ್ಕೋತೀನಿ, ನಾನ್ ಇವೆಂಟ್ ಮಾಡ್ತೀನಿ ಅಂತ ಹಾರಿಕಾ ಮುಂದೆ ಬಂದಿದ್ದಾಳೆ. ಕೆಲ್ಸ ಮಾಡಿದ್ರೆ ತಾನೇ ಎಕ್ಸ್ಪೀರಿಯನ್ಸ್ ಬರೋದು. ಒಂದ್ ಚಾನ್ಸ್ ಕೊಡೋದ್ರಲ್ಲಿ ತಪ್ಪೇನಿದೆ? ಹೌದು,
ನನಗ್ ಒಂದ್ ಚಾನ್ಸ್ ಕೊಟ್ಟು ನೋಡಿ. ಸಕ್ಸಸ್ ಆದ್ರೆ ಕಂಟಿನ್ಯೂ ಮಾಡಿ, ಫೇಲ್ ಆದ್ರೆ ನಾನೇ ಬಿಟ್ಬಿಡ್ತೀನಿ. ನಿನಗೆ ಅಡ್ಗೆ ಮಾಡಕ್ ಬರಲ್ಲ, ಬಟ್ಟೆ ಒಗ್ಯಕ್ಕಂತೂ ಬರೋದೇ ಇಲ್ಲ, ಮತ್ತೆ ಆಫೀಸನ್ ಹೇಗ್ ನೋಡ್ಕೋತೀಯಾ, ಇವೆಂಟ್ಸ್ ಹೇಗ್ ಮಾಡ್ತೀಯಾ? ದುಡ್ಡು ಹೋದ್ರೂ ಪರವಾಗಿಲ್ಲಮ್ಮ, ಆದ್ರೆ ಸಂಸ್ಥೆಗೆ ಕೆಟ್ಟ ಹೆಸರು ಬರಬಾರ್ದು. ಎಲ್ರಿಗೂ ಎಲ್ಲಾ ಬರ್ಬೇಕು ಅಂತ ರೂಲ್ ಏನಾದ್ರೂ ಇದ್ಯಾ ಮಾವ? ಅಯ್ಯೋ ಲಾಜಿಕ್ ಅಷ್ಟು ಬೆಂಕಿ ಹಾಕ. ದೊಡ್ಡ ದೊಡ್ಡ ಲೇಡಿ ಡಾಕ್ಟರ್ಸು, ಇಂಜಿನಿಯರ್ಸು, ಸೈಂಟಿಸ್ಟ್ಸು ಅವ್ರವ್ರ ಲೈಫಲ್ಲಿ ಒಂದ್ಸಲನೂ ಅವ್ರ ಬಟ್ಟೆಗಳನ್ನ ಒಗಿದೇ ಇರ್ಬೋದು, ಅಷ್ಟು ಮಾತ್ರಕ್ಕೆ ಅವ್ರಿಗೆ ಟ್ಯಾಲೆಂಟ್ ಇಲ್ಲ ಅಂತ ಹೇಳಕ್ಕಾಗತ್ತಾ? ಎಷ್ಟೊಂದ್ ದೊಡ್ಡ ದೊಡ್ಡ ಕೆಲಸ ಮಾಡೋರ್ಗೆ ಸಣ್ಣ ಪುಟ್ಟ ಕೆಲಸ ಮಾಡಕ್ ಬರ್ದೇ ಇರ್ಬೋದು, ಹಾಗಂತ ಅವ್ರಿಗೆ ಅವಕಾಶ ಕೊಡದೆ ಇರಕ್ಕಾಗತ್ತಾ? ಹಾರಿಕಾ ಹೇಳಿದ್ದು 100% ಕರೆಕ್ಟ್ ಮಾವ. ಪ್ರತಿ ಕೆಲ್ಸ ಅಖಿಲ್ಗೆ ಬರ್ಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ಅಡ್ಗೆ ಕೆಲ್ಸ, ಮನೆ ಕೆಲ್ಸ ಮಾಡ್ತಿರೋ ಹಾರಿಕಾ ಆಫೀಸ್ ಕೆಲ್ಸ, ಇವೆಂಟ್ ಕೆಲ್ಸ ಮಾಡ್ಬೋದೋ ಏನೋ. ಚಾನ್ಸ್ ಕೊಟ್ಟು ನೋಡಿದ್ರೆ ಅಲ್ವಾ ಗೊತ್ತಾಗೋದು. ಏನ್ ಹೇಳ್ತೀಯ ಅಭಿ? ಬೇಡ ಅಣ್ಣ, ಒಪ್ಕೋಬೇಡ. ಸ್ವಲ್ಪ ಯೋಚನೆ ಮಾಡಿ ಹೇಳು ಅಭಿ. ಹಾರಿಕಾಗೆ ಆಫೀಸ್ ಜವಾಬ್ದಾರಿ ಕೊಡೋದು ನನಗೇನು ಇಷ್ಟ ಇಲ್ಲ. ಆದರೆ ಅವಳ ಕಾನ್ಫಿಡೆನ್ಸ್, ಹೊಸೋರ್ ಸಪೋರ್ಟ್ ನೋಡ್ತಾ ಇದ್ರೆ ಹಾರಿಕಾಗೆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಬಾವಾ, ಥ್ಯಾಂಕ್ ಯು ಸೋ ಮಚ್. ನಾಳೆ ಇವಳು ಮಾಡಬಾರ್ದು ಕೆಲಸ ಮಾಡಿದ್ರೆ ಏನ್ ಕತೆ ಅಭಿ? ಏನೂ ಆಗಲ್ಲಮ್ಮ, ಹಾರಿಕಾನೇ ಜವಾಬ್ದಾರಿ ತಗೊಳ್ತಾಳೆ. ಟೋಟಲ್ ರೆಸ್ಪಾನ್ಸಿಬಿಲಿಟಿ ನಂದೇ ಬಾವಾ. ಇನ್ ಮುಂದೆ ನಿನಗೆ ಅಣ್ಣ ಅಖಿಲು ನಿನ್ ಜೊತೆನೇ ಇರ್ತಾರೆ. ಅವ್ರ ಜೊತೆ ಡಿಸ್ಕಸ್ ಮಾಡ್ದೇನೆ ಯಾವ ಕೆಲಸನೂ ಮಾಡಬಾರ್ದು. ಹಾಗೆ ಆಗ್ಲಿ ಬಾವಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಗ್ರೇಟ್ ಆಪರ್ಚುನಿಟಿ ಬಾವಾ. ಥ್ಯಾಂಕ್ ಯು ಸೋ ಮಚ್. ಏನಾದ್ರೂ ಆಗ್ಲಿ, ಇನ್ನೊಂದು ಸಲ ಯೋಚನೆ ಮಾಡೋಣ. ಹಾರಿಕನ ನೀನ್ ಕೂಡ ನಂಬದೇ ಇದ್ರೆ ಹೇಗ ಅಖಿಲ್? ಯಾರ್ ನಂಬ್ಲಿ ಬಿಡ್ಲಿ, ನೀನಾದ್ರೂ ನಂಬೇಕಲ್ವಾ? ಹಾಗೆ ಹೇಳಕ್ಕ, ಯಾವಾಗ ನೋಡಿದ್ರು ನನ್ ಕೈಲಿ ಏನೂ ಆಗಲ್ಲ ಅಂತಾರೆ, ನನ್ನ ಡಿಗ್ರೇಡ್ ಮಾಡ್ತಾನೆ ಇರ್ತಾರೆ. ಅದು ನಿನ್ನ ಕಡೆಗಾಣಿಸೋಕ್ ಅಂತ ಅಲ್ಲಮ್ಮ. ನೋಡಿದ್ರಾ, ಫ್ರೀಯಾಗಿ 3 ಐಸ್ ಕ್ರೀಮು, ಎಕ್ಸ್ಟ್ರಾ 200 ರೂಪೀಸ್ ಕೂಡ ತಗೊಂಡ್ ಬಂದೆ. ಇದು ಅನ್ಯಾಯ ಅಲ್ವನ್ರಿ? ನಮ್ಮ ತಮಾಷೆಗೋಸ್ಕರ ಅವನ ಹೊಟ್ಟೆ ಮೇಲೆ ಯಾಕ್ರಿ ಹೊಡಿತೀರಾ? ಅವನು ನಿಜವಾಗ್ಲೂ ಚೀಟರ್. ಆಗ್ಲೇ ಒಂದ್ ಹೆಂಗ್ಸ್ ಹತ್ರ 200 ರೂಪೀಸ್ ಹೊಡೆದಿದ್ದ. ಒಂದ್ ನಿಮಿಷ ರೀ. ಏನಮ್ಮ? ಈ 200 ರೂಪೀಸ್ ಆ ಐಸ್ ಕ್ರೀಮ್ ಗಾಡಿಯವನು ನಿಮಗೆ ಕೊಡಕ್ಕೆ ಹೇಳ್ದ. ಪರವಾಗಿಲ್ಲ ಮೇಡಮ್, ಇದು ನಿಮ್ಮ ಹಣನೇ, ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಅಮ್ಮ ಹೊಸು, ಹೇಗಿದೆಯಾ ವಸು? ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ಅಪ್ಪ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ.
ಹೇಗಿದ್ದೀರಾ ಅಳಿಯಂದ್ರೆ? ಚೆನ್ನಾಗಿದ್ದೀನಿ ಆಂಟಿ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಿಮ್ಮ ಆಫೀಸಲ್ಲಿ ಇವ್ರಿಗೆ ಕೆಲಸ ಕೊಟ್ಟಿದ್ದೀರಾ, ನಮಗ್ ತುಂಬಾ ಸಂತೋಷ ಆಯ್ತು ಅಳಿಯಂದ್ರೆ. ಅಜ್ಜಿ, ಇವ್ರ ನನ್ ತಂಗಿರು, ಅವಳನ್ನು ಇವಳು ಕೀರ್ತಿ. ಎಲ್ಲಿಗೆ ಹೊರಟ್ರಿ? ಲಗೇಜ್ ತಗೊಂಬರೋಣ ಅಂತ. ನಾನ್ ತಗೊಂಬರ್ತೀನಪ್ಪ. ಸುಶೀಲಾ, ಹೊರಗೆ ನಿಂತ್ಕೊಂಡು ಮಾತಾಡ್ತಾ ಇದೆಯಲ್ಲ, ಒಳಗೆ ಕರ್ಕೊಂಡು ನಡಿ. ಸುಶೀಲಾ, ಹೋಗಿ ನೀರು ತಗೊಂಡ್ ಬಂದು ಅಳಿಯಂದ್ರೆ ಕೊಡು. ಹಾ, ನಾನ್ ತಗೊಂಡ್ ಬರ್ತೀನಮ್ಮ. ವಸು, ಅಳಿಯಂದ್ರಿಗೆ ಮಕ್ಕಳಿಗೆ ಆ ಮಡಿಕೆಲಿರೋ ನೀರು ಕೊಡಮ್ಮ. ಸರಿ ಅಮ್ಮ. ಕುಡಿರಿ. ತುಂಬಾ ಚೆನ್ನಾಗಿದೆ ಮಮ್ಮಿ. ಹೌದು, ಟೇಸ್ಟಿ ಆಗಿದೆ ಮಮ್ಮಿ. ವಸು, ಅಳಿಯಂದ್ರು ಕಾಫಿ ಕುಡಿತಾರ ಕೇಳಮ್ಮ. ಏನ್ರಿ, ಕಾಫಿ ಕುಡಿತೀರಾ? ಓಕೆ ರೀ. ಮಮ್ಮಿ, ನಮ್ಗೆ ಹಾಲು. ಮಮ್ಮಿ, ನಮ್ಗೆ ಹಾಲು ಕೊಡೋಕು ಮುಂಚೆ ನಾವೆಲ್ಲ ಹೋಗಿ ಆಟ ಆಡೋಣ ಬನ್ನಿ. ಎಷ್ಟು ದಿನ ಆಗಿತ್ತಮ್ಮ ನಿನ್ ಕೈಯಾರ ಕಾಫಿ ಕುಡಿದು. ನಡಿ ನಡಿ, ಹೋಗಿ ಕಾಫಿ ಮಾಡೋಣ. ಬಾ. ನೀವು ನನಗೆ 2ನೇ ಮದ್ವೆ ಮಾಡ್ತೀವಿ ಅಂದಾಗ ನಾನು ತುಂಬಾ ಭಯ ಪಟ್ಟಿದ್ದೆ. ಬೇಡ ಅಂತ ಹೆದರಿಸಿದ್ದೆ, ಬೆದರಿಸಿದ್ದೆ, ಜಗಳ ಮಾಡ್ದೆ. ನಿಮ್ಮನ್ ಬಿಟ್ಟು ಹೋಗ್ಬೇಕಾಗತ್ತೆ ಅಂತ ದುಃಖ ಪಟ್ಟೆ. ನಂಗೆ ಒಳ್ಳೇದಾಗತ್ತೆ ಅಂತ ನೀವು ಹೇಳಿದಾಗ ನನಗ್ ನಂಬಿಕೆನೇ ಬರ್ಲಿಲ್ಲ. ಆದ್ರೆ ಅವ್ರನ್ನ ನೋಡಿದ್ಮೇಲೆ ನಿಮ್ ನಿರ್ಧಾರ ಎಷ್ಟು ಸರಿಯಾಗಿತ್ತು ಅಂತ ಅರ್ಥ ಆಯ್ತು. ನೀವು ಅಂದ್ಕೊಂಡಿದ್ದಕ್ಕಿಂತ ನಾನ್ ತುಂಬಾ ಸಂತೋಷವಾಗಿದ್ದೀನಮ್ಮ. ಏನ್ರಿ ಹಾಗೆ ನೋಡ್ತಿದ್ದೀರಾ? ಮಮ್ಮಿ, ಅನು ಕೀರ್ತಿಗೆ ಇಲ್ಲಿ ಆಡಕ್ಕೇನೂ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದಾರೆ. ಹತ್ತಿರದಲ್ಲೇ ನಮಗೆ ಗೊತ್ತಿರೋರೊಬ್ಬರದು ತೋಟ ಇದೆ, ಅಲ್ಲಿಗೆ ಹೋಗಿ ಆಟ ಆಡ್ತೀರಾ? ಹೌದು, ತೋಟ ತುಂಬಾ ಚೆನ್ನಾಗಿರತ್ತೆ. ಹೋಗೋಣ ರೀ. ಬೇಡ ವಸು, ಅಲ್ಲಿ ಕಲ್ಲು ಮುಳ್ಳು ಕೀಟಗಳು ಹುಳ ಉಪ್ಪಟೆಗಳಿರ್ತವೆ, ಮಕ್ಳಿಗೆ ತೊಂದರೆ ಆಗತ್ತೆ. ಮಕ್ಕಳು ಯಾವತ್ತೂ ತೋಟ ನೋಡಿಲ್ಲ, ಅದ್ರ ಜೊತೆ ಹೊಸೋರು ಬೇರೆ ತೋಟ ನೋಡಬೇಕು ಅಂತ ಆಸೆ ಪಡ್ತಾ ಇದ್ರು. ಹಾಗೆ ಸ್ವಲ್ಪ ಸುತ್ತಾಡ್ಕೊಂಬರೋಣ ಅಂತ. ಸರಿ, ಹುಷಾರು ಅಳಿಯಂದ್ರೆ.
ಇವೆಂಟ್ ಹೇಗಾಯ್ತಮ್ಮ? ಸಕ್ಸಸ್ ಮಾವ, ಗ್ರ್ಯಾಂಡ್ ಸಕ್ಸಸ್. ಹೇಳು ಭಾಸ್ಕರ್. ಎಲ್ಲ ಚೆನ್ನಾಗೇ ಆಯಿತು, ಆದರೆ ಕೊನೆಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಅಪ್ಪ. ಡಿಸ್ಟರ್ಬೆನ್ಸ್ ಇಲ್ದಿದ್ರೆ ಚೆನ್ನಾಗಿರ್ತಿತ್ತು. ಅದೆಲ್ಲ ಬಿಸ್ನೆಸ್ ಮಿಸ್ಟೇಕ್ಸ್ ಅಷ್ಟೇ. ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡೋದಕ್ಕೆ ನಮ್ಗೇನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ವಲ್ಲ. ಆದ್ರೂ ಕೂಡ ಒಂದು ಈವೆಂಟ್ ಮಾಡಿದ್ದೀರಾ ಅಂದ್ರೆ ನೀವು ಗ್ರೇಟ್. ಏನ್ ಮಾಡಿದ್ರು ಏನೋ ನನಗೇನೋ ಡೌಟೇ ಅಪ್ಪ. ಎಲ್ಲದಕ್ಕೂ ಅನುಮಾನ ಪಟ್ರೆ ಹೇಗೆ ಸುಮಂಗ್ಲಿ? ತಪ್ಪು ಮಾಡ್ದಿರೋರು ಯಾರಿರ್ತಾರೆ ಹೇಳು? ಸರಿ ಸರಿ, ಹೋಗಿ ಫ್ರೆಶ್ ಆಗಿ ಊಟ ಮಾಡಿ, ಬೇಗ ನಿದ್ದೆ ಮಾಡಿ. ತುಂಬಾನೇ ಸುಸ್ತಾಗಿ ಹೋಗಿದ್ದೀರಾ. ಪಾವನಿ, ಹೊಟ್ಟೆ ಹಸಿತಿದೆ, ನಡೀರಿ. ಲೇ 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 ನಿಂತ್ಕೋ. ನಿಜವಾಗ್ಲೂ ನೀವು ಇವತ್ತು ಇವೆಂಟ್ ಮಾಡಿದ್ರೇನೆ? ಮಾಡಿದ್ವಿ ಆಂಟಿ, ಆರ್ತಿ ಫಂಕ್ಷನ್. ನಿಜವಾಗ್ಲೂ ಫಂಕ್ಷನ್ ಚೆನ್ನಾಗಾಯ್ತಾ? ಅದ್ಭುತವಾಗಾಯ್ತು. ಮತ್ತೆ ಯಾಕೆ ನನ್ನ ಎಡಗಣ್ಣು ಅದರ್ತಾನೇ ಇದೆ? ಆಗ್ಲಿಂದ ಇಲ್ಲಿ ತನಕ ಅದರ್ತಾನೇ ಇದೆ ಕಣೆ. ಏನೋ ತೊಂದ್ರೆ ಖಂಡಿತ ಆಗಿರ್ಬೇಕಲ್ಲ. ನಮಗೆ ಯಾವ ತೊಂದ್ರೆನೂ ಆಗಿಲ್ಲ. ನಿನ್ ಕಣ್ಣಿಗೇನೋ ಆಗಿದೆ, ಮೊದಲು ಹೋಗಿ ಡಾಕ್ಟರ್ ಹತ್ರ ತೋರ್ಸು. ನಿಂತ್ಕೋ. ಅದಲ್ಲ, ಫಂಕ್ಷನ್ ಕೊನೆಯಲ್ಲಿ ಏನೋ ಡಿಸ್ಟರ್ಬೆನ್ಸ್ ಆಯ್ತು ಅಂತ ದೊಡ್ಡೋನು ಚಿಕ್ಕವನು ಹೇಳಿದ್ನಲ್ಲ, ಏನದು? ಅದೇನಂತ ದೊಡ್ಡ ವಿಷಯ ಅಲ್ಲ ಆಂಟಿ, ತಲೆ ಕೆಡಿಸ್ಕೋಬೇಡ. ನನ್ ಕಣ್ಣು ಯಾಕೋ ಇನ್ನೂ ಅದರ್ತಾನೆ ಇದೆ. ಇವಳು ನೋಡಿದ್ರೆ ಸಣ್ಣ ವಿಷಯ ಅಂತಿದ್ದಾಳೆ. ಅದೇನಾದ್ರೂ ದೊಡ್ಡ ವಿಷಯ ಆದ್ರೆ, ಅದರಿಂದ ದೊಡ್ಡ ಸಮಸ್ಯೆ ಆದ್ರೆ? ಹೆದರಿಕೆ ಹೀಗೆ ನೋಡಿದರೆ ಹುಡುಕುತ್ತಾ ಬರುವೆಯ ಹೇಳದೆ ಹೋದರೆ ಎದೆಯಲ್ಲಿ